ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತಿ ಅವರು. ನಮ್ಮ ದೇವೇಗೌಡರು ಅವ್ರನ್ನ ಎಲ್ಲಿ ಟೀಕಾ ಮಾಡೋಣ ಪರಿವಾರವಾದಕ್ಕೆ ಮತ್ತದಕ್ಕೋ ಅದರ ಅನುಭವ ಮಾತ್ರ ಬಹಳ ದಟ್ಟ ಮತ್ತು ಅಷ್ಟೇ ದಿಟ್ಟನೂ ಇದ್ದರೆ ಅವರಿಂದ ಈಗೂ ದಿಟ್ಟಿದ್ದಾರಿಲ್ಲ ಅಂತಲ್ಲ. ಆದರೆ ಪಕ್ಷಗಳ ಹೊಂದಾಣಿಕೆಯಿಂದ ಕೆಲವೊಂದಿಷ್ಟು ಮಾರ್ಮಿಕವಾಗಿ ಹೇಳಬೇಕಾಗಿದ್ದು ಮಾರ್ಮಿಕವಾಗಿ ಹೇಳ್ತಾರೆ ಅವರು. ಅದನ್ನು ಅವರಿಂದ ನಾವು ಕಲಿಬೇಕಾಗ್ಯದ. ಎಲ್ಲರೂ ಕಲಿಬೇಕಾಗಿದೆ. ಸಿದ್ದರಾಮಯ್ಯವರು ಕಲಿಬೇಕು, DK ಶಿವಕುಮಾರ್ ಅವರು ಕಲಿಬೇಕು. ಅನುಭವ, ಆ ನುಡಿ, ಆ ಮಾತು, ವಿರೋಧ ಅನಿಸಿದ್ದು ಎಷ್ಟು ಸುಂದರವಾಗಿ ಹೇಳಬೇಕು ಅನ್ನೋದಕ್ಕೆ. ಯಾಕೆಂದರೆ ರಾಜ್ಯಸಭಾ ಸದಸ್ಯರಾದಂಥ ದೇವೇಗೌಡರು ರಾಜ್ಯಸಭೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ. ಭಾಳ ನೆನಪಿಟ್ಕೊಳ್ಳುವಂಥ ಮಾತು. ನೀರಿನ ಸಮಸ್ಯೆ ಎಷ್ಟದ ಬೆಂಗಳೂರಲ್ಲೇ, ಕರ್ನಾಟಕದಲ್ಲಿ ಎಷ್ಟದ, ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟದ, ಏನು ಎಂತು ಅಂತೇಳಿ ಸುದೀರ್ಘವಾದ ಮಾತಾಡಿದ್ದಾರೆ. ಆ ಮಾತಾಡೋ ಮುಂದೆ ಭಾಳಷ್ಟು ವಿಷಯಗಳನ್ನ ಒಂದು ನಮ್ಮ ನಿರ್ಮಲಾ ಸೀತಾರಾಮನ್ ಮತ್ತು ಮೋದಿ ಅವರಿಗೆ ಕನ್ವೆ ಅಂದರೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ನಿಜವಾಗಿಯೂ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಾಷ್ಟ್ರಮಟ್ಟದ ಗಂಗಾ ಯಮುನ ಜೊತೆ ಕಾವೇರಿ ಜೋಡಿಸೋ ವಿಚಾರಗಳನ್ನು ಈಗ ನಿಮಗೆ ಹೇಳಿದಂಗೆ ನಮ್ಮ ವಿಜ್ಞಾನಿಗಳು ಅಥವಾ ನಮ್ಮ ಅಂದಿನ ಸರ್ಕಾರಗಳ ವಿಜ್ಞಾನಿಗಳು ಇದು ತಪ್ಪ, ಎಕಾಲಜಿಕಲ್ ಬ್ಯಾಲೆನ್ಸ್ ತಪ್ತದೆ ಅಂತೇಳಿ ತಪ್ಪಿಸಿದರು. ಈಗ ಮತ್ತೊಮ್ಮೆ ನಮ್ಮ ದೇವೇಗೌಡರು ಈ ಗೋದಾವರಿ ಕಾವೇರಿ ಬಗ್ಗೆ ಮಾತಾಡಿದ್ದಾರೆ. ಜಾಯಿಂಟ್ ಮಾಡಿದರೆ ಒಳ್ಳೆಯದಾಗ್ತದೆ ಅಂತೇಳಿ. ನಿಜವಾಗಿಯೂ ಒಳ್ಳೆಯದಾಗುವಂಥದ್ದು ಇದು. ಯಾಕಂದರೆ ಹೊಸ ಹೊಸ ಹಾದಿಗಳಾದಾಗ ನಿಸರ್ಗನೂ ಸಹನ ಮಾಡ್ತದಿಲ್ಲ ಅಂತಲ್ಲ, ನಿಸರ್ಗ ಅಂತ ಸಹನಾಶಕ್ತಿ ಇದೆ. ಆದರೆ ಹೆಂಗೈತೆ ಹಾಗೆ ಇರಬೇಕು ಅನ್ನೋದು ಒಳ್ಳೆಯ ವಿಚಾರ ಆದರೂ ಸಹಿತ ನೀರಿನ ಸಮಸ್ಯೆಗೆ ಪರಿಹಾರ ಏನು ಅಂತ ಎಷ್ಟು ಸುಂದರವಾಗಿ ನಮ್ಮ ದೇವೇಗೌಡರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಕನ್ವೆ ಮಾಡ್ತಾ, ನೀವು ಕುಡಿಯುವ ನೀರಿಗಾಗಿ ಸಚಿವರಿದ್ದಂಥವರು 1,400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ, ಅದು ಭಾಳ ಚೆನ್ನಾಗಿದೆ. ಆದರೆ ಇದಿಷ್ಟು ಸಾಲೋದಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಭಾಳ ಮೆತ್ತಗೆ ಮತ್ತು ಬಿರುಸಾಗಿ ಹೇಳ್ತಾರೆ ಅವನು. ಯಾಕಂದರೆ ಇಷ್ಟಿಂದ ಸಾಧ್ಯ ಆಗೋದಿಲ್ಲ. ಗೋದಾವರಿ ಕಾವೇರಿಗಳನ್ನು ಕೂಡಿಸಿದ್ರೆ ಮಾತ್ರ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ನೀರು ಆಗ್ತದೆ ಸಫಿಷಿಯೆಂಟು. ಅದ್ರಲ್ಲಿ ಕರ್ನಾಟಕದಲ್ಲೂ ಹೆಚ್ಚಾಗ್ತದೆ, ಕೃಷ್ಣಾನು ಕೂಡ್ತದ, ಜೊತೆಗೆ ಎಲ್ಲ ಕುಡಿದ್ರಾಗ ಎಲ್ಲ ಕಡೆ ನೀರು ಹಂಚ್ಬೋದು ಅಂತ. ನಿಜವಾಗಿ ಇದು ಸುಂದರವಾದ ಕನಸು. ಈ ದಿಶೆಯಲ್ಲಿ ನಮ್ಮ ವಿಜ್ಞಾನಿಗಳು, ಪರಿಸರವಾದಿಗಳು ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗ್ಯದ. ಯಾಕಂದ್ರೆ ನಮ್ಮ ನಿಸರ್ಗ ಉಳಿಬೇಕು, ಅದರಂತೂ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ನಿಸರ್ಗವನ್ನು ಬಿಟ್ಟು ನಾವಿಲ್ಲ, ಅದರಿಂದ ನಾವು ಬದುಕೋದು ಇಲ್ಲ. ಸ್ವಚ್ಛ ಗಾಳಿ ಬೇಕು, ನೀರು ಬೇಕು, ಇವೆರಡೂ ಬೇಕಾಗಿದ್ರೆ ಕಾಡು ಇರಬೇಕು, ಆಕ್ಸಿಜನ್ ಬರಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಇವತ್ತಿನ ಜಗದಲ್ಲಿ 22% ನಮ್ಮ ಇದು ಆಕ್ಸಿಜನ್ ಎಲ್ಲೋ ಇರೋ ಅಮೆಜಾನ್ ಕಾಳದಿಂದ ಬರ್ತದೆ. ಅದ್ರ ಜೊತೆಗೆ ಇನ್ನುಳಿದೆಲ್ಲ ಕುಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಹಂಗೆ ಆಗಬೇಕು. ಇಲ್ಲಿ ಹಿಮಾಲಯದ ಸಹ್ಯಾದ್ರಿ ಪರ್ವತಗಳಿದ್ದಾವೆ, ಪಶ್ಚಿಮ ಘಟ್ಟಗಳಿದ್ದಾವೆ, ನೀಲಗಿರಿಗಳಿದ್ದಾವೆ, ಸುತ್ತಮುತ್ತ ಅತ್ಯಂತ ಸಮೃದ್ಧವಾದಂಥ ಕಾಡದ. ಇನ್ನೂ ಕಾಡುಗಳು ಬೆಳೆಸೋ ಜೊತೆಗೆ ನದಿಗಳನ್ನು ಸಹಿತ ನಾವು ಯಾವ ರೀತಿಯಾಗಿ ತಂದು ಹಚ್ಚಿದ್ರೆ ಕುಡಿ ನೀರು ಆಗ್ತದೆ. ಜೊತೆಗೆ ಒಂದು ಮಾತಿನಿಲ್ಲ, ಮತ್ತೊಂದಿಷ್ಟು ಎಕ್ಸ್ಟ್ರಾ ಸೇರಿಸ್ಬೇಕಾಗಿದೆ. ಇಲ್ಲ, ನದಿಗಳನ್ನು ಕೂಡಿಸೋ ಜೊತೆಗೆ ನಮ್ಮ ಬದುಕಿನ ಅಂದರೆ ಜೀವನ ಶೈಲಿಯನ್ನು ಸಹಿತ ಬದಲು ಮಾಡಬೇಕಾಗಿದೆ. ನಾವು ಇವತ್ತು ಮಾಡಿದಂಥ ಜೀವನ ಶೈಲಿ ಹೌದು ಪಾಶ್ಚಾತ್ಯರ ಪ್ರಭಾವ ಮೇಲೆ ಆಗ್ಯದ. ಪಾಶ್ಚಾತ್ಯರು ಕಡಿಮೆ ಜನ ಇದ್ದಾರೆ, ಅದಕ್ಕಾಗಿ ಅವರು ಆದಷ್ಟು ಈ ಯಂತ್ರಗಳ ಮೇಲೆ, ತಂತ್ರಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಜನ ಈಗ 142, 150 ಜನಗಣತಿ ಮಾಡಿಸಿಲ್ಲ. ನಮ್ಮ ಮಹಾಶಯ ಮೋದಿ 2011 ಜನಗಣತಿನೂ ಇಲ್ಲ, ಈಗೂ ಅದಕ್ಕೆ ದುಡ್ಡು ಇಟ್ಟಿಲ್ಲ, ಮಾಡ್ತಾರೆ ಭರವಸೆನೂ ಇಲ್ಲ. ಅದು ಎಷ್ಟು ಬೆಳೆದಿದ್ದೀವಿ, ಎಷ್ಟು ಜನ ಅದ ಅದು ನಮ್ಗೆ ಗೊತ್ತೂ ಇಲ್ಲ. ಹಂಗೆ ಅಂದಾಜ್ ಮೇಲೆ ಹೇಳ್ಕೊತ ಹೋಗುವಂಥದ್ದು. ಅದಕ್ಕೆ ಈ ಜನ ವರ್ಷ ಹೆಚ್ಚಾಗ್ತಾರೆ ಅನ್ನೋದು. ಇವ್ರಿಗೆ ನೀರು ಬೇಕಲ್ಲ, ಮತ್ತು ಅದಕ್ಕೆ ಜೀವನ ಶೈಲಿ ಬದಲಾಗಬೇಕು. ಅದಕ್ಕೆ ಗಾಂಧೀಜಿಯವರು ಭಾಳ ಸ್ಪಷ್ಟ ಹೇಳಿದ್ದಾರೆ, ಭಾಳ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಒಂದು ಯಂತ್ರ 100 ಜನರ ಕೆಲಸವನ್ನು ಕಸ್ಕೊಳ್ತದೆ ಅಂತೇಳಿ. ಮತ್ತು ಅದು ಪೊಲ್ಯೂಷನ್ನು ಮಾಡ್ತದೆ. ಪೊಲ್ಯೂಷನ್ ಅರ್ಥಾಯ್ತಲ್ಲ, ಒಂದು ರೀತಿಯಿಂದ ಹೊಲಸನ್ನು ಮಾಡ್ತದೆ. ಈಗ ನೋಡಿ ಅನೇಕ ಫ್ಯಾಕ್ಟ್ರಿಗಳು, ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಆಗಿರ್ಬೋದು, ನೂಲಿನ ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಮತ್ತೊಂದು ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಇದು ಏನೋ ಗ್ಲುಕೋಸ್ ಅಂತ ಫ್ಯಾಕ್ಟ್ರಿಗಳಾಗಿರ್ಬೋದು, ರಾಸಾಯನಿಕ ಫ್ಯಾಕ್ಟ್ರಿಗಳಾಗಿರ್ಬೋದು, ಕಾನ್ಪುರದಲ್ಲೇ ಚಪ್ಪಲಿಯ ತಯಾರು ಮಾಡುವಂಥ ಚರ್ಮ ಉದ್ಯೋಗದ ಹೊಲಸಾಗಿರ್ಬೋದು, ಎಲ್ಲ ಹೋಗ್ತಿರೋ ಅವರು ಎಲ್ಲ ಇಂಡಸ್ಟ್ರಿ ಇದಾವಲ್ಲ, ಅವೆಲ್ಲ ನೀರು ತೊಗೊಂಡು ಹೊಳೆಗೆ ಸೇರಿಸ್ಬಿಡ್ತೀವಿ ನಾವು. ಹೀಗಾಗಿ ಇವತ್ತಿನ ಈ ದೇಶದ ನದಿಗಳೆಲ್ಲನೂ ಗಟ್ಟರಾಗ್ತಾಯಿದ್ದಾವೆ. ಗಂಗಾ ನದಿ ಗಟ್ಟರಾಗ್ತಾಯಿದ್ದಾರೆ ನಿಧಾನಕ್ಕೆ.
ಅಲ್ಲಿ ಹೊಲಸ ಏನು ಎಂತ ಅದನ್ನು ಹೋಗಿ ಪ್ರತ್ಯಕ್ಷ ನೋಡಿ ಬರ್ರಿ ಏನೇನು ಆಗ್ತದೆ ಅಂತೇಳಿ ಬದಲು ಇಂದಿನ ಹಾಗೇ ಆಗ್ತದೆ. ಅಷ್ಟು ಪ್ರಮಾಣದಲ್ಲಿ ಜನರಿಗೆ ಹೆಚ್ಚಾಗ್ಲಿಕ್ಕತ್ತದ. ಅದಕ್ಕಾಗಿ ಗಂಗಾ ಅದಂಥ ದೊಡ್ಡ ನದಿ ಮಲಿನ ಆಗ್ಲಿಕ್ಕತ್ತದ ರೀ. ಯಮುನಾ ನದಿಗಳು ಮಲಿನ ಆಗ್ತಾ ಇದ್ದಾವ. ಇನ್ನು ಸಣ್ಣ ಪುಟ್ಟ ಘಟಪ್ರಭಾನೋ ಮಲಪ್ರಭಾನೋ ಮತ್ತೊಂದು ಕೃಷ್ಣನೋ ಗೋದಾವರಿನೋ ಇವು ನದಿಗಳು ಪೊಲ್ಯೂಟೆಡ್ ಆಗೋದ್ರಲ್ಲಿ ಏನು ದೂರ ಇಲ್ಲ ಸಮಯ. ಅದಕ್ಕಾಗಿ ನಾವು ಹೊಸ ಚಿಂತನೆ ಮಾಡಬೇಕಾಗಿದೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಘಟನೆಯಲ್ಲಿ ಅಂಬೇಡ್ಕರ್ ಅವರು ಸಹಿತ ಸಾಕಷ್ಟು ಓದಿದವರಾಗಿದ್ದರು, ದೇಶ ತಿಳ್ಕೊಂಡಂಥವರಾಗಿದ್ದರು. ಅವ್ರು ನಾವು ಸುಲಭ ಬಿಟ್ಟುಕೊಡೋಕ್ಕೆ ಸಾಧ್ಯ ಇಲ್ಲ. ಅವರ ಜಾತಿಯನ್ನು ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಇವತ್ತಿಗೂ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅವರು ಒಬ್ಬ SC ಅಂತ ಒಂದು ಸಣ್ಣ ದೃಷ್ಟಿಯಿಂದ ನೋಡುವಂಥ ಮನೋವೃತ್ತಿ ಭಾಳ ಚಿಂತೀವಿ. ತಪ್ಪು. ಗಾಂಧೀಜಿಯವ್ರ ಜೊತೆಗೆ ಸತ್ಯಾಗ್ರಹವನ್ನು ಇಟ್ಕೊಂಡು ಅವ್ರು ಇಡೀ ಇವತ್ತಿನ ವ್ಯವಸ್ಥೆ ಜೊತೆಗೆ ಜಾತಿ ವ್ಯವಸ್ಥೆ ಜೊತೆಗೆ ಹೋರಾಟ ಮಾಡಿದರು. ಅಷ್ಟಲ್ಲ, ಅರ್ಥನೀತಿ ವಿಷಯದ ಅನೇಕ ವಿಚಾರಗಳನ್ನು ತಿಳಿಸಿದರು. ಅವರಿಬ್ಬರು ವಿಚಾರಗಳನ್ನು ಮಿಕ್ಸ್ ಮಾಡಿ ಮಿಲನ ಮಾಡಿ ನಾವು ಹೊಸ ಮಿಲನದ ಹಾದಿನ ಹಿಡಿಬೇಕಾಗಿದೆ. ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಹಿಂಗೆ ನಾವು ಮುಂದುವರೆದೀವಿ ಅಂದ್ರೆ ನಮ್ಮ ನದಿಗಳನ್ನು ಕಳ್ಕೊಳ್ತೀವಿ, ಸ್ವಚ್ಛ ಗಾಳಿಯನ್ನು ಕಳ್ಕೊಳ್ತೀವಿ, ಅಲ್ಲಲ್ಲೇ ಗುಡ್ಡಗಳಿಗೆ ಕುಸಿತಾ ಇದ್ದಾವೆ, ಈ ನಾಡ ಕುಸಿತದ. ಯಾಕಂದ್ರೆ ನಾವು ಊರುಗಳು ಯಾವ ರೀತಿ ಕಾಂಕ್ರೀಟ್ ಊರುಗಳು ಸಾಯ್ತೇವೆ, ಕಾಂಕ್ರೀಟ್ ಊರುಗಳನ್ನು ಅಲ್ಲಿ ನೀರು ಇಳಿಯೋದಿಲ್ಲ ಭೂಮಿ ಒಳಗೆ, ಭೂಮಿ ಫಲವತ್ತ ಆಗೋದಿಲ್ಲ, ಬಾವಿಗಳು ಖಾಲಿ, ಎಲ್ಲ ಖಾಲಿ, ಕೆರೆಗಳು ಖಾಲಿ, ಗಿಡಗಳು ಎಲ್ಲ ಖಾಲಿ, ಬರೀ ಬಿಸಿಲ. ಇವತ್ತು ನೀವು ಎಲ್ಲಿ ಹೋಗಿ ಮದ್ರಾಸ್ಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ. ಮೊದಲು ಒಂದು ಕಾಲಕ್ಕೆ ಬೆಂಗಳೂರು ತಂಪು ನಾಡು, ಇವತ್ತು ಈ ಕಾಂಕ್ರೀಟ್ ನಾಡಾಗಿಬಿಟ್ಟದು. ಎಲ್ಲಿ ಹೋಗ್ತಿರು ಜನ ಇರಿಬಿಗಳಂಗೆ. ಕಲ್ಕತ್ತಾ ಅಂತ ಅತ್ಯಂತ ಹೊಲಸಾಗಿಬಿಟ್ಟದು. ದಿಲ್ಲಿ ಅಯ್ಯೋ ಮಾರಾಯ, ಏನು ಪೊಲ್ಯೂಟೆಡ್ ಏರಿಯಾ ಇದೆಲ್ಲ. ಅವೆಲ್ಲ ನೆನಪಿಸ್ಕೊಂಡಾಗ ಇವತ್ತು ದೇವೇಗೌಡರು ಹೇಳಿದ ಮಾತು ಭಾಳ ಸತ್ಯಕ್ಕೆ ಸಮೀಪದ. ಅದನ್ನು ಈ ದೇಶದ ರಾಜಕಾರಣಿಗಳು ಎಲ್ಲರೂ ಮೋದಿಯವ್ರು ಹಿಡ್ಕೊಂಡು ಕುಂತು ವಿಚಾರ ನೋಡ್ಬೇಕಾಗಿದೆ. ನಾವು ಹಿಂಗೆ ಬಿಟ್ಟರೆ ನಾಳೆ ನಮ್ಮ ದೇಶ ಹೆಂಗಂತ. ರಾಷ್ಟ್ರಭಕ್ತಿ ಬಗ್ಗೆ ಮಾತಾಡೋದು ಭಾಳ ಸುಲಭ, ರಾಷ್ಟ್ರ ದ್ರೋಹ ಮಾಡೋರಿಗೆ ಬೈಯೋದು ಭಾಳ ಸುಲಭ. ಆದರೆ ನಿಜವಾದ ರಾಷ್ಟ್ರವನ್ನು, ರಾಜ್ಯವನ್ನು, ಊರನ್ನು, ಹಳ್ಳಿಯನ್ನು, ಮನೆಯನ್ನೇ ಕಟ್ಟೋದು ಅಷ್ಟೇ ಕಷ್ಟದ. ಅದಕ್ಕಾಗಿ ಈ ಸಂದರ್ಭದಲ್ಲಿ ದೇವೇಗೌಡರ ಸಲಹೆಯನ್ನು ಎಲ್ಲರೂ ಪಾಲಿಸಿ. ಬರೀ ಗೋದಾವರಿ ಕಾವೇರಿ ಅಷ್ಟೇ ಅಲ್ಲ, ಗಂಗಾ ಯಮುನಾ ಜೊತೆಗೆ ಸರಸ್ವತಿ ಇವತ್ತೇ ನಾವು ಜಾಗಕ್ಕೆ ಹೋಗ್ತಾ ಇದ್ದೀವಿ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ. ಅವೆಲ್ಲ ನದಿಗಳು ಪುಣ್ಯವಾಗಿ ಉಳಿಬೇಕಾಗಿದ್ರೆ, ನಿಸರ್ಗ ಶ್ರೀಮಂತ ಆಗಬೇಕಾದ್ರೆ ಹೊಸ ಯೋಜನೆಗಳನ್ನು ಚಿಂತನೆ ಮಾಡಬೇಕಾಗಿದೆ. ಎಲ್ಲ ಕಡೆ ನೀರಾಗಿ ಮುಟ್ಟುವಂಗೆ ಮಾಡಬೇಕಾಗಿದೆ. ಪ್ರತಿ ಹಳ್ಳಿಗೂ ನೀರಾವರಿ ಆಗಬೇಕಾಗಿದೆ. ಮತ್ತು ನೀರಿನಿಂದ ಈ ಒಂದು ಏನಪ್ಪ ಅಂದ್ರೆ ಈ ಸಾರಿಗೆ ಸಂಪರ್ಕಗಳಾಗಬೇಕಾಗಿದೆ. ಇವೆಲ್ಲ ಆದಾಗ ಮಾತ್ರ ಸಂಪತ್ತು ಭರಿತಾಗ್ತದೆ. ಜೊತೆಗೆ ಕೈಗಾರಿಕೀಕರಣ ಹೆಸರಿನಲ್ಲೇ ದೊಡ್ಡ ಕಾರ್ಖಾನೆಗಳನ್ನು ತಯಾರು ಮಾಡೋಕ್ಕಿಂತಲೂ ಚಿಕ್ಕ ಕಾರ್ಖಾನೆಗಳನ್ನು, ಚಿಕ್ಕ ಡ್ಯಾಮ್ಗಳನ್ನು, ಆಣೆಕಟ್ಟುಗಳು ಮಾಡಿದ್ರಿ. ಎಷ್ಟು ತೊಂದರೆ ಆಗ್ಯದ ಇವತ್ತು. ಮತ್ತು ಮರುಚಿಂತನೆ ಮಾಡಿ ಚಿಕ್ಕ ಡ್ಯಾಮ್ಗಳನ್ನು ಮಾಡಿದರೆ ಇದೆಲ್ಲರೂ ಹೇಳ್ತಾ ಇದ್ವಿ. ಇವತ್ತು ಅದು ಮಾಡಬೇಕಲ್ಲ, ಮಾಡೋರು ಯಾರು? ಎಲ್ಲರೂ ನಮ್ಮಂಥವ್ರು ಬೋಧನೆ ಮಾಡೋರು ಯಾರಿಲ್ಲ, ಮಾಡ್ತಾರಿಲ್ಲ ಅಂತಲ್ಲ. ಅವ್ರು ದುಡ್ಡು ಒದಗಿಸಾಕ ಗೌರ್ಮೆಂಟ್ ದುಡ್ಡು ಇಲ್ಲ. ಎಲ್ಲರೂ 40% 30% ದೊಡ್ಡವ್ರ ಇದು ಕೊಟ್ಟು ಬಿಡೋದು, ದುಡ್ಡು ಹೊಡ್ಕೊಂಡು ಕೂತು ಬಿಡೋದು. ಅದು ನಿಜವಾಗಿ ಕಾರ್ಯರೂಪಗಳಿಬೇಕಾಗಿದೆ. ಕಾರ್ಯರೂಪಗಳಿದಾಗ ಮಾತ್ರ ಇಡೀ ದೇಶ ರಿಚ್ ಆಗಕ್ಕೆ ಸಾಧ್ಯದ, ಇಡೀ ದೇಶದ ಬಡತನ ಹೋಗ್ಲಿಕ್ಕೆ ಸಾಧ್ಯದ. ಎಲ್ಲರೂ ನೆಮ್ಮದಿ ಇರಬೇಕಾಗಿದೆ. ಇಲ್ಲಾಂದರೆ ಇವತ್ತು 90% ಜನ ನಿಮಗೆ ಗೊತ್ತದ ಬಡತಂದ್ರೆ ಒದ್ದಾಡ್ತಾ ಇದ್ದಾರೆ. ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ, ಬೆಲೆ ಏರಿಕೆ, ನೀರಿನ ಸಮಸ್ಯೆ. ನೀವು ಮಧ್ಯಮ ವರ್ಗ ಶ್ರೀಮಂತ ವರ್ಗಗಳು ದೊಡ್ಡ ಏನೋ ಟ್ಯಾಂಕ್ ಕಟ್ಕೊಂಡು ಮತ್ತೆ ನೀರು ಸಾಗಿಸ್ತಾ ಇದ್ರಿ. ಅದ್ರ ಕೊನೆಗೆ ನೀರೇ ಬರೋದಕ್ಕೆ ರೀತಿ ಹೇಳಿದ್ರು ಅವರು. ನೀವು ವಿಚಾರ ಮಾಡುವಂಥ ವಿಷಯ. ಅದಕ್ಕಾಗಿ ಪ್ರತಿಯೊಬ್ಬರು ವಿಚಾರ ಮಾಡುವಂಥದ್ದು ಇವತ್ತೇನು ನೋಡ್ರು ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬರೀ ನೀರಾವರಿಗೆ ಇಂಥಷ್ಟು ದುಡ್ಡು ಅಂತ ಹಿಡಿಯೋಕ್ಕಿಂತಲೂ ಕಾವೇರಿ, ಗೋದಾವರಿ, ಗಂಗಾ, ಯಮುನಾ ಎಲ್ಲರನ್ನೂ ಕೂಡಿಸಿ ಹೊಸ ಯೋಜನೆ ಮಾಡಿ ಕಾಡು ಬೆಳಿಬೇಕು, ನಮಗೆ ನೀರು ಬರಬೇಕು, ಸ್ವಚ್ಛ ನೀರು ಬರಬೇಕು, ಸ್ವಚ್ಛ ಗಾಳಿ ಬಂದ್ರೆ ನಾವು ಜಗದಲ್ಲಿಯೇ ನಿಜವಾಗಿಯೂ ನಂಬರ್ 1 ಶ್ರೀಮಂತ ದೇಶ ಆಗ್ತೀವಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಅಮೇರಿಕ ಇಲ್ರಿ, ನೀವು ನೋಡ್ತಾ ಇದ್ದೀರಿ, ಇಲ್ರಿ ಭಾರಿ ಮುಂದುವರೆದು. ಏನು ಮುಂದುವರೆದು? ಏನು ನಿದ್ದೆ ಬರ್ತದೆ ಒಂದು ಗುದ್ದ ಒಳಗಾದ ಮೇಲೆ ವಿಚಾರ ಮಾಡಿ ದುಡ್ದಾಗ ಒಂದು ನಿದ್ದೆ ಬರ್ತದೆ. ನೀವು ದುಡಿದು ಇಡೀ ಶರೀರ ಧರಿಸಿದಾಗ ಚಾಬಿ ಮೇಲಲ್ಲ ಕಲ್ಲ ಮೇಲೆ ಮರಗಿಸೋದು ನಿದ್ದೆ ಬರ್ತದೆ. ಏನು ಕೊಟ್ಟರು ಹುಚ್ಚ ಇರ್ತದೆ. ಇವತ್ತು ಅಮೇರಿಕಾದಲ್ಲೇ ರೈತರಿಗೆ ವರ್ಷಕ್ಕೆ 42 ಲಕ್ಷ ರೂಪಾಯಿಗಷ್ಟ ಏನು ಕೊಡ್ತಾಯಿದ್ದಾರೆ ರೀ, ಅವ್ರಿಗೆ ಪರಿಹಾರ ಕೊಡ್ತಾಯಿದ್ದಾರೆ. ಯಾಕಂದರೆ ಆ ರೈತರಿಗೆ ಬೆಲೆ ಕೊಡೋಕ್ಕಾಗ್ತಾ ಇಲ್ಲ. ಅವರು ಬೆಲೆ ಕೊಟ್ಟರೆ ಮನೆಗೆ ತುಟ್ಟಿ ಆಗ್ತದೆ. ಅದರಿಂದ ಅವ್ರಿಗೆ ಹಿಂಗೆ ಕೊಟ್ಟು ಕನ್ಸೆಷನ್ ಮಾಡಿ ಆಹಾರ ಉತ್ಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿನೂ ಅಷ್ಟೇ ಆಗುವಂಥ ಪ್ರಸಂಗ ಬರ್ತಾಯಿದೆ. ಅದಕ್ಕಾಗಿ
ನಮ್ಮ ನಿಸರ್ಗ ಉಳಿಬೇಕು, ನಮ್ಮ ರೈತ ಉಳಿಬೇಕು. ರೈತಾಪಿಯಲ್ಲಿ ಉದ್ಯೋಗ ಹೆಚ್ಚಲ್ಲ, ಉಳಿಗಳಿಗಿಲ್ಲ. ಮತ್ತು ಮುಂದುವರೆದ ದೇಶಗಳಲ್ಲೇ ಅಮೆರಿಕ ಆಗಿರ್ಬೋದು, ಮತ್ತದಾಗಿರ್ಬೋದು, ಅಲ್ಲೇ ಜನಸಂಖ್ಯೆ ಕಡಿಮೆ ಅದ. ಅದಕ್ಕಾಗಿ ಅವರೇನೋ ಆಶ್ರಯ ಆಗಿದ್ದಾರೆ. ಇಂದಿನ ನಾಳೆ ಅಲ್ಲೂ ಜನಸಂಖ್ಯೆ ಹೆಚ್ಚಾದ್ರೆ ಅವರು ಇವುಗಳನ್ನೆಲ್ಲ ಬಂದ್ ಮಾಡಬೇಕಾಗ್ತದೆ. ಈ ಎಲ್ಲ ಕಾರ್ಖಾನೆ ಅಂಗಡಿ ಬಂದ್ ಮಾಡಿಕೊಂಡು ಅವರು ಜಗತ್ತು ನಿಲ್ಲಬೇಕಾಗ್ತದೆ. ಅದಕ್ಕಾಗಿ ಪೂರ್ವ ಎಚ್ಚರಿಕೆಯಾಗಿ ನಮ್ಮ ದೇವೇಗೌಡರಂಥ ತಪ್ಪುಗಳಾಗಿರ್ಬೋದು ರಾಜಕೀಯ ಬಗ್ಗೆ ಅವರು ಇಲ್ಲಂತಲ್ಲ, ಟೀಕಾ ಮಾಡೋಣ ಆಡಿದಾಗ ಅದು ಒಳ್ಳೆಯ ಸಲಹೆ ಬಂದ ನಾವೆಲ್ಲರೂ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ದೇವೇಗೌಡರಿಗೆ ಇನ್ನೊಂದು ಸಲಾಮ್ ಹೇಳ್ತಾ ಅವ್ರಿದ್ದಂಥವ್ರು ಈ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ಕಾರ್ಮಿಕ ಬರೋಂಗೆ ಮಾಡಲಿ. ಮೋದಿ ಅವ್ರಿಗೆ ಚೆನ್ನಾಗಿದೆ ಅವ್ರಿಗೆ ಮತ್ತು ಮೋದಿ ಅವರಿಗೆ ಮತ್ತು ಸಿದ್ದರಾಮಯ್ಯರಾದರೂ ಸಹ ಇಂಥ ವಿಷಯದಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಈ ದಿವಸ ಮುಂದುವರಿಲಿ. ರಾಜ್ಯ ಮಟ್ಟದಲ್ಲ, ದೇಶ ಮಟ್ಟದಲ್ಲಿ ಮಾತ್ರ ಇವತ್ತೆಲ್ಲ ನದಿಗಳನ್ನು ಕೂಡಿಸಿಕೊಂಡು ಇಡೀ ದೇಶವ್ಯಾಪಿ ಮಾಡಿದರೆ ನಿಶ್ಚಿತವಾಗಿಯೂ ಎಲ್ಲರೂ ನೀರಿನ ಸಮಸ್ಯೆ ಸಾಲ್ವ್ ಆಗ್ತದೆ. ನಾವು ತಮಿಳುನಾಡಿನವರು, ನಾವು ಕರ್ನಾಟಕದವರು, ನೀವು ಆಂಧ್ರದವರು, ನೀವು ಉತ್ತರ ಪ್ರದೇಶದವರು, ಅವ್ರು ಕಲ್ಕತ್ತಾದವರು, ಅಥವಾ ಅವ್ರು ಮುಂಬೈದವರು, ಅಥವಾ ರಾಜಸ್ಥಾನದವರು ಅನ್ನೋದು ಬೇಕಾಗಿಲ್ಲ. ಆಲ್ ಈಸ್ ಒನ್, ದಟ್ ಈಸ್ ಇಂಡಿಯಾ. ಎಲ್ಲರಿಗೂ ನೀರು ಬೇಕಾಗಿದೆ, ಸ್ವಚ್ಛ ಗಾಳಿ ಬೇಕಾಗಿದೆ. ಏನು ಮಾಡೋಣ ಅನ್ನೋದನ್ನು ವಿಚಾರ ಮಾಡ್ತಾ ಅದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇವೇಗೌಡರು. ಅದು ಸ್ವೀಕಾರ ಮಾಡ್ತಾರೆ. ಇಡೀ ದೇಶಕ್ಕೆ ಸ್ವಚ್ಛ ನೀರನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಮಗೆ ಅನಿಸಿದ ಮಾತು ಹೇಳಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. Real 16 ನ್ಯೂಸ್ ಅರ್ಥಾತ್ ಹೇಳಿ ಸತ್ಯದ ಕೈಗಳಲ್ಲಿ ವಂದನೆಗಳು.